A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಪಕ್ಷ ಸಂಘಟನೆಗಾಗಿ ರಾಜ್ಯಾದ್ಯಂತ ಪ್ರವಾಸ. ಕೋಲಾರ, ಚಿಕ್ಕಬಳ್ಳಾಪುರದಿಂದ ಮೊದಲ ಹಂತದ ಶುರು. ಸಂಯುಕ್ತ ಜನತಾದಳ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಾ ಪಕ್ಷವನ್ನು ಸಂಘಟಿಸಲು ಮುಂದಾಗಿರುವುದಾಗಿ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಪಾಟೀಲ್ ಹೇಳಿದರು. ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಿಂದೆ ದಿವಂಗತ ರಾಮಕೃಷ್ಣ ಗೌಡ, ಜೆಎಚ್ ಪಾಟೀಲ್, ಕೆಎನ್ ನಾಗೇಗೌಡ, ಕೆಎಂ ಕೃಷ್ಣಾರೆಡ್ಡಿ, ಬೈರೇಗೌಡ, ರಮೇಶ್ ಕುಮಾರ್, ಗೋವಿಂದೇಗೌಡ ಸೇರಿದಂತೆ ಹೆಚ್ಚಿನ ನಾಯಕರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಜನಪರ ನಾಯಕರ ಸಂಘಟನೆಯಲ್ಲಿ ಸಂಯುಕ್ತ ಜನತಾದಳ ಪಕ್ಷ ಉತ್ತಮ ಕೆಲಸಗಳನ್ನು ಮಾಡಿತ್ತು. ಆದರೆ ಇತ್ತೀಚೆಗೆ ಪಕ್ಷದ ಸಂಘಟನೆ ಹಿನ್ನಡೆ ಅನುಭವಿಸಿತು. ಆದರೆ ಈಗ ಮತ್ತೊಮ್ಮೆ ಪಕ್ಷಕ್ಕೆ ಪುನರ್ ವೈಭವ ತರುವ ನಿಟ್ಟಿನಲ್ಲಿ ಸಂಘಟನೆ ಮಾಡುತ್ತಿರುವುದಾಗಿ ಹೇಳಿದರು. ಉತ್ತಮ ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ ಮತ್ತು ಪರಿಸರ ಈ ಅಂಶಗಳೊಂದಿಗೆ ಪಕ್ಷವು ಹೆಜ್ಜೆ ಇಟ್ಟಿದ್ದು, ಜನಪರ ನಿಲುವುಗಳೊಂದಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಪಕ್ಷ ಸಂಘಟಿಸಲು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿರುವುದಾಗಿ ಹೇಳಿದ ಮಹಿಮಾ ಪಾಟೀಲ್, ಇದರ ಭಾಗವಾಗಿ ಮೊದಲ ಹಂತದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಪ್ರತಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕ ಕಾರ್ಯಕ್ರಮ ಹಮ್ಮಿಕೊಂಡು ಪಕ್ಷವನ್ನು ಸಂಘಟಿಸಲಾಗುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡುವಂತೆ ಕೋರುತ್ತೇನೆ ಎಂದರು. ಇದೇ ವೇಳೆ ಮಹಿಮಾ ಪಟೇಲ್ ಅವರು ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಜೆಡಿಯು ಯುವ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ನಾಗರಾಜ್ ಕೆ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದು, ಅವರನ್ನು ಗೆಲ್ಲಿಸಿಕೊಟ್ಟು ಜನಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಇದೇ ವೇಳೆ ಮನವಿ ಮಾಡಿದರು. ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ನಾಗರಾಜ್ ಮಾತನಾಡಿ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಮಾಡಬೇಕು. ಎನ್ಪಿಎಸ್ನಿಂದ ಒಪಿಎಸ್ ಪದ್ಧತಿ ಜಾರಿಗೆ ತರಬೇಕು. ಅತಿಥಿ ಉಪನ್ಯಾಸಕ ಮತ್ತು ಶಿಕ್ಷಕರಿಗೆ ಸೇವಾ ಭದ್ರತೆ, ಎಲ್ಲರಿಗೂ ಜ್ಯೋತಿ ಸಂಜೀವಿನಿ ಜಾರಿ, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಉಚಿತ ಐಎಎಸ್ ಮತ್ತು ಕೆಎಎಸ್ ಕೋಚಿಂಗ್ ಕೇಂದ್ರಗಳನ್ನು ಸ್ಥಾಪಿಸಬೇಕು. ಗ್ರಾಮೀಣ ಭಾಗದ ಪದವೀಧರರಿಗೆ ಸ್ವಯಂ ಉದ್ಯೋಗಕ್ಕೆ ಆದ್ಯತೆ ಮತ್ತು ಪ್ರೋತ್ಸಾಹ ನೀಡುವ ಯೋಜನೆಗಳನ್ನು ಹಾಕಿಕೊಂಡು ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜನರ ಸೇವೆ ಮಾಡಲು ಮುಂದೆ ಬಂದಿರುವುದಾಗಿ ತಿಳಿಸಿದರು. ಒಂದೊಂದು ಡೇಟಾ ಸೆಂಟರ್ಗೂ ಕೂಡ ಎಷ್ಟೋ ಟ್ರಿಲಿಯನ್ಸ್ ಆಫ್ ಲೀಟರ್ಸ್ ಅಂತ, ಅಂದರೆ ಟ್ರಿಲಿಯನ್ ಅಂತಂದರೆ ಒಂದು ಮುಂದೆ 12 ಸೊನ್ನೆ ಇರ್ಬೋದು, ಬಿಲಿಯನ್ ಅಂದರೆ ಒಂದು ಮುಂದೆ 9 ಸೊನ್ನೆ ಅಂದರೆ ಬಿಲಿಯನ್. ಆ ಟ್ರಿಲಿಯನ್ಸ್ ಆಫ್ ಲೀಟರ್ಸು ನೀರು ಬೇಕಾಗುತ್ತೆ ಅನ್ನೋದು, ಜೊತೆಗೆ ಹೆಚ್ಚು ವಿದ್ಯುತ್ ಶಕ್ತಿ ಬೇಕಾಗುತ್ತೆ ಅಂಥದ್ದು ನಮ್ಮ ದೇಶದೊಳಗಡೆ ನಮಗೆ ಕುಡಿಯೋಕ್ಕೆ ನೀರಲ್ಲ, ಇದು ಬೇಕಾಗ್ತದೆ. ಕೆಲವರು ನಾನು ಒಬ್ಬ ಪರಿಸರವಾದಿಯಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಆದರೆ ಸರ್ಕಾರಗಳು ಇಲ್ಲ, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ನಾವು ಕಾಡು ಕಡಿಯಲೇಬೇಕು, ಇಂಥವ್ರು ಮಾಡಲೇಬೇಕು ಅಂತ ಹೇಳಿ ಒಂದು ಕಟಾಟ ಮಾಡ್ತಾ ಇರೋಂಥ ಇಂಥ ಪರಿಸ್ಥಿತಿ ಒಳಗಡೆ ನಾವು ನಾಗರಾಜ್ ಅವರು MLC ಆಗಿದ್ದರೆ ಏನೆಲ್ಲ ಸಮಸ್ಯೆಗಳು ಬಗೆಹರಿದಿರ್ತವೆ ಅಂತಲ್ಲ. ಆದರೆ ತಿಳುವಳಿಕೆಸ್ತರು ಯಾರಾದರೂ ಏನಾದರೂ ಸಲಹೆಗಳನ್ನು ಕೊಟ್ಟರೆ ತಗೊಳ್ಳೋಂಥ ಒಂದು ಬುದ್ಧಿ ಇದೆ, ಒಂದು ಓಪನ್ ಹಾರ್ಟ್ ಇದೆ, ಓಪನ್ ಮೈಂಡ್ ಇದೆ, ತೆರೆದ ಹೃದಯ, ತೆರೆದ ಮನಸ್ಸಿದೆ. ಯಾರಾದರೂ ಏನಾದರೂ ಸಲಹೆ ಕೊಟ್ಟರೆ ಯಾವುದಪ್ಪ ಜನಕ್ಕೆ ಒಳ್ಳೆಯದಾಗದಾದ್ರೆ ಇಂಥದ್ದು ಮಾಡೋಣ. ಆದರೆ ಈಗಿರುವಂಥ ಬಹಳಷ್ಟು ಜನ ಶಾಸಕರುಗಳಿಗೆ ಮತ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಆ ಥರದ ತೆರೆದ ಹೃದಯ, ತೆರೆದ ಮನಸ್ಸು ಇಲ್ಲದಂಥ ಇಂಥ ಪರಿಸ್ಥಿತಿ ಒಳಗಡೆ ನಾವು ಒಬ್ಬನ ಒಳ್ಳೆಯವ್ರನ್ನ ಆರಿಸಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ.